ನಿಲ್ಲಿಸ್ತಿದ್ದೀರಾ? ಮನೆವರೆಗೂ ಬಿಡ್ಬೋದಲ್ಲ? ಮೇಡಮ್ ಅವರೇ, ನಿಮ್ಮ ಇಳಿರಿ. ಈಗ ನಾನು ನಿಮ್ಮ ಮನೆ ಗಂಟ ಬರೋದು, ಅದನ್ನ ನಿಮ್ಮ ಅಪ್ಪ ಅಮ್ಮ ನೋಡೋದು, ನೋಡಿದ್ಮೇಲೆ ಒಳಗೆ ಬಾಪ ಅಂತ ಕರೆಯೋದು, ಒಳಗೆ ಬಂದ್ಮೇಲೆ ಊಟ ಮಾಡಪ್ಪ ಅನ್ನೋದು, ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನು ನಿಮ್ಮನ್ನ ಇಲ್ಲಿ ಬಿಡ್ತವನೆ. 2 ಹೆಜ್ಜೆ ಹಾಕಿದ್ರೆ ಮನೆ ಬರ್ತದಲ್ಲ, ನಿಮ್ಮ ಹೊರಡಿ. ಆದ್ರೂ ಮನೆವರೆಗೂ ಬಿಟ್ಟಿದ್ರೆ ಚೆನ್ನಾಗಿರೋದು. ನಮ್ಮಿಬ್ರಿಗೂ ಇನ್ನೊಂದಷ್ಟೊತ್ತು ಮಾತಾಡಕ್ ಸಿಗೋದು. ಮೇಡಮ್ ಅವರೇ, ಬೆಳಿಗಿಂದ ನಿಮ್ಮ ನನ್ನ ಜೊತೆ ಸುತ್ತಾಡಿ ತಲೆ ಕೆಟ್ಟೋಗೋದೇ ಅನಿಸ್ತದೆ. ಅಂದ್ಮೇಲೆ ಮತ್ತೆ ಮಾತಾಡ್ಬೇಕು ಅಂತಿದ್ರಲ್ಲ, ನೀವೇ ನೋಡಿದ್ರಲ್ಲ ನನ್ನ ಜೊತೆ ಇದ್ರೆ ಎಷ್ಟು ಬೋರ್ ಆಯ್ತದೆ ಅಂತ. ನಂದೇನಿದ್ರು ಇಷ್ಟಯ, ರಾಜಕೀಯ, ಜನಸೇವೆ ಅಷ್ಟೇ. ಹಾಗೇನೂ ಇಲ್ಲ. ನಿಮ್ ಜೊತೆ ಇದ್ದಷ್ಟೊತ್ತು ನಾನು ತುಂಬಾ ಖುಷಿಯಾಗೇ ಇದ್ದೆ. ಬೋರ್ ಅಂತೂ ಆಗ್ಲೇ ಇಲ್ಲ. ಅಂದ್ರೆ ಏನ್ ಹೇಳ್ತೀರ ಮೇಡಮ್ ಅವರೇ, ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಹೌದು. ನಿಮ್ಗೆ ಜನಗಳ ಬಗ್ಗೆ ಇರೋ ಒಪಿನಿಯನು, ಅವರು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಸಹಾಯ ಕೇಳ್ಕೊಂಡ್ ಬಂದವ್ರಿಗೆ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡೋದು, ಪ್ರೀತೋರ್ ಬಗ್ಗೆ ತೋರ್ಸೋ ಕಾಳಜಿ, ಆ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿದ್ದು, ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತಾನು ಹೇಳ್ಕೊಟ್ಟಿದ್ದು, ನೀವು ದೊಡ್ಡೋರ್ ಬಗ್ಗೆ ತೋರ್ಸೋ ಗೌರವ, ನೀವೇ ಓದಲ್ದೆ ಹೋಗಿದ್ರು ಓದೋರ್ಗೆ ನೀವ್ ಕೊಡೋ ಪ್ರೋತ್ಸಾಹತೆ, ಇದೆಲ್ಲ ನೋಡಿ ನನಗ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮೇಡಮ್ ಅವರೇ, ನೀವು ಇಷ್ಟೆಲ್ಲ ಗಮನಿಸಿದ್ರಿಯಾ? ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನನಗೆ ಗೆಪ್ತಿಲ್ಲ. ಆದ್ರೂ ಇದೆಲ್ಲ ನಂಗೆ ಮಾಮೂಲಿನೇ, ದಿನ ಬೆಳಗಾದ್ರೆ ಮಾಡೋ ಕೆಲಸ ಅಲ್ವಾ ಅಂತ ನಾನು ಯಾವ್ದು ಗಮನಿಸ್ನೇ ಇಲ್ಲ. ಆದ್ರೂ ಇದ್ರಲ್ಲಿ ನೀವು ಮೆಚ್ಚುವಂತ ಕೆಲಸ ಯಾವ್ದು ಇಲ್ಲ ಬಿಡಿ. ಅಯ್ಯೋ ಗೌಡ್ರೆ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈಗಿನ ಕಾಲದಲ್ಲಿ ದುಡ್ಡು ಅಧಿಕಾರ ಇರೋರು ಬರೀ ದರ್ಪ ದೌಲತ್ತು ತೋರಿಸ್ತಾರೆ. ಅಂತವ್ರ ಮಧ್ಯೆ ನೀವು ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ಒಂದ್ ವಿಷಯನ ಕರೆಕ್ಟ್ ಆಗಿ ತಲುಪಿಸೋ ಬುದ್ಧಿವಂತಿಕೆ ನಿಮ್ಗಿದೆ. ಒಬ್ರು ಮನ್ಸ್ ಗೆಲ್ಲಕ್ಕೆ ಇನ್ನೇನ್ ಬೇಕು ಹೇಳಿ? ಸರಿ ಮೇಡಮ್ ಅವರೇ, ನಿಮ್ಮ ಹೊರಡಿ. ನಿಮ್ಮ ಮನೇಲಿ ನಿಮ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಗಾಬರಿ ಆಗಿರ್ತಾರೆ. ಯಾವ ಗಾಬರಿನೂ ಆಗಿರಲ್ಲ ಸಿದ್ದು ಅವರೇ. ನಾನು ನಿಮ್ ಜೊತೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತು ತಾನೆ. ಆದ್ರೂ ಇಷ್ಟೊತ್ತಾದ್ರೂ ಹೆಣ್ಮಕ್ಳು ಹೊರಗಡೆ ಇರ್ಬಾರ್ದು. ನಿಮ್ಮ ಹೊರಡಿ. ಈ ಕೇರೆ ನನಗಿಷ್ಟ ಆಗೋದು. ಸರಿ, ನಾನು ಹೇಳಿಲ್ವೇನವ, ನಮ್ ಸಿದ್ದು ಯಾರ ಮನ್ಸನ್ನೇ ಆಗ್ಲಿ ಗೆಲ್ಲೋ ಚಾಲಾಕಿ ಅಂತ. ರಾಜಕೀಯದಲ್ಲೇ ಆಗ್ಲಿ ಯಾವ್ದ್ರಲ್ಲೇ ಆಗ್ಲಿ ಯಾರದೇ ಮನ್ಸನ್ನ ಕ್ಷಣಾರ್ಧದಲ್ಲಿ ಗೆದ್ದು ಬಿಡ್ತಾನೆ. ಲೈ ಮರಗೋಡ, ಇದಕ್ಕೆಲ್ಲ ನಿನ್ನ ನೆಂಡ್ರೆಯ ಕಾರಣ. ನಿನ್ನ ನೆಂಡ್ರಿ ಐಡಿಯಾ ಕೊಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಯ್ತಿತ್ತೆ. ನೋಡವ ನೀಲು, ನೀನು ಈ ಮನೆಗೆ ತಕ್ಕನ ಸೊಸೆ ಕಣವ. ಮಾವ, ಪೂರ್ವಿ ನಿಜವಾಗ್ಲಿ ಮದ್ವೆಗೆ ಒಪ್ಕೊಂಡ್ಲಾ? ಹೂ ಕಣವ, ಮುನ್ಸೊಮ್ಮೆ ಅದನ್ನೇ ಅಲ್ವೇ ಹೇಳಿದ್ದು. ಮುಂದಿನ ಮಾತುಕತೆಗೆ ಬನ್ನಿ ಅಂತ ಕರೆದವನೆ. ನೀಲು, ನಮ್ಮನೆ ಮರ್ಯಾದೆ ನುಡಿಸ್ಬಿಟ್ಟೆಮ್ಮ. ದೇವ್ರು ನಿನಗೆ ಚೆನ್ನಾಗಿಟ್ಟಿರ್ಲಿ. ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾವಣೆನಾ? ನಿಜವಾಗ್ಲೂ ಅವಳು ಮದ್ವೆಗೆ ಒಪ್ಕೊಂಡ್ಬಿಟ್ಲಾ? ಗೊತ್ತಾಗ್ತಾ ಇಲ್ವಲ್ಲ.
ಅತ್ತೆ ಅಲ್ಲಿ ತರಕಾರಿ ಹೆಚ್ಚಿಟ್ಟು ಬಂದಿದ್ದೀರಲ್ಲ ಏನು ಸರಿ ಹೋಯ್ತು. ಅತ್ತೆ ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಅಲ್ಲ ಇಡೀ ದಿವಸ ಅದು ಏನು ಯೋಚನೆ ಮಾಡ್ತೀರಾ ಅಂತ ನೀವು? ಈಗೇನು ಭಾವನಾ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಮಾಡ್ಕೋತಾಳೆ ಬಿಡಿ, ಅವಳಿಗೊಂದು ಸ್ವಲ್ಪ ಸಮಯ ಕೊಡಿ. ನಾವೇನ್ ಅನ್ಕೋತೀವೋ ಅದೇ ಆಗ್ಬೇಕಲ್ಲ ವೀಣಾ. ನಮ್ಮ ಆಸೆ ಎಲ್ಲ ಈಡೇರೋ ಹೊತ್ತಿಗೆ ಆ ದೇವ್ರು ಇನ್ನೇನೋ ಒಂದು ಕತೆ ಹೆಣದ್ಬಿಟ್ಟಿರ್ತಾನೆ. ಏನಂತೀರೋ ಏನೋ ನೀವು. ಭಾವನಾ ನೋಡಿದ್ರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾಳೆ, ನಿಮ್ಮನ್ನು ನೋಡಿದ್ರೆ ಈ ಥರ ಮಾತಾಡ್ತೀರಾ. ಈಗ ಏನಾಯ್ತು? ಏನಿಲ್ಲ ವೀಣಾ, ಶಾಸ್ತ್ರಿಗಳು ಹೇಳಿದ್ದಾರೆ ಅವಳಿಗೆ ಶ್ರೀನಿವಾಸ ಪದ್ಮಾವತಿ ಆಶೀರ್ವಾದ ಇದೆ, ಅವಳು ಮದುವೆ ಆಗಿ ಚೆನ್ನಾಗಿರ್ತಾಳೆ ಅಂತ. ಆದ್ರೆ ಈಗ ಆ ಹುಡುಗ ಯಾರು ಅನ್ನೋದನ್ನ ತಿಳ್ಕೋಬೇಕು. ಯಾರು ಅನ್ನೋದು ಗೊತ್ತಾಗ್ಬೇಕಾ? ಯಾರ ಬಗ್ಗೆ ಹೇಳ್ತಿದ್ದೀರಾ ಅತ್ತೆ? ಅದು ಅದೇ ನಮ್ ಭಾವನಾ ಕೈ ಹಿಡಿತಾನಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾಗ್ಬೇಕು ಅಷ್ಟೇ. ಏನೋ ಅತ್ತೆ, ಒಂದೋ ಇಡೀ ದಿನ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ, ಇಲ್ಲ ಮಾತಾಡಿದ್ರೆ ಈ ರೀತಿ ಒಗಟೌಟಾಗಿ ಮಾತಾಡ್ತೀರಾ. ಹಂಗಂತೂ ಏನೂ ಅರ್ಥ ಆಗ್ತಿಲ್ಲಪ್ಪ. ಅಲ್ಲಿ ತೊಂಡೆಕಾಯಿ ಹೆಚ್ಚಿಟ್ಬಿಟ್ಟು ಬಂದಿದ್ದೀರಾ, ಅದನ್ನ ಏನು ಮಾಡಲಿ ಅಂತ ಹೇಳಿ. ಪಲ್ಯ ಮಾಡ್ಬಿಡು, ಬರ್ತೀನಿ. ನೀವು ಮತ್ತೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಆಯ್ತಾ?